Hey guys, welcome back to my YouTube ಚಾನಲ್. ಪ್ರೋ ಕಬಡ್ಡಿ ಲೀಗ್ನ ಅಪ್ಡೇಟ್ ಹೇಳಿದ್ರೆ ಸುಮಾರು ಜನ ಆಗಿತ್ತು. ಅದೇ ರೀತಿಯಾಗಿ ಪ್ರೋ ಕಬಡ್ಡಿ ಅವರು ಒಂದು ಪೋಸ್ಟರ್ನ ಹಾಕಿದ್ದಾರೆ ಅಂತ ಹೇಳಿದರೆ ಎಲ್ಲ ಸೀಸನ್ ಅಂದರೆ ಏನು 10ನೇ ಸೀಸನ್ ಇದು 11ನೇ ಸೀಸನ್ ಆಗಿರೋದ್ರಿಂದ ಹಿಂದಿನ 10 ಸೀಸನ್ಗಳ ವಿನ್ ಪರ್ಸೆಂಟೇಜ್ ಎಲ್ಲ ಟೀಮ್ಗಳು ಯಾವ್ಯಾವ ಟೀಮ್ಗಳು 10 ಸೀಸನ್ ಆಟ ಆಡಿವೆ ಹಾಗೂ ಯಾವ್ಯಾವ ಟೀಮ್ಗಳು ಈಗ 12 ಟೀಮ್ಗಳು ಇರೋದ್ರಿಂದ 12 ಟೀಮ್ನ ಆಲ್ ಸೀಸನ್ ಅಂದರೆ ವಿನ್ನಿಂಗ್ ಪರ್ಸೆಂಟೇಜ್ ಯಾವ್ಯಾವ ರೀತಿ ಸೀಸನ್ನಲ್ಲಿ ಪ್ರಕಾರ ಹೆಚ್ಚಾಗ್ತಾ ಇದೆ ಎಲ್ಲ ಸೀಸನ್ ಪ್ರಕಾರ ಎಲ್ಲ ಟೀಮ್ಗಳನ್ನು ಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ಮೊದಲೇ ಟೀಮ್ ಯಾವ್ಯಾವುದು ಅಂತ ಎಲ್ಲ ಅಪ್ಡೇಟ್ನ ಕೊಡ್ತೇನೆ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಮೊದಲ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಎಲ್ಲ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟ ಆದ ಒಂದು ಲೈಕ್ ಕೊಡಿ. ಹೇಗಿತ್ತು ಅಂತ ವಿಡಿಯೋ ಪ್ಲೀಸ್ ಎಲ್ಲ ಸಪೋರ್ಟ್ ತೋರಿಸಿ, ಇನ್ನೂ ಹೆಚ್ಚಿನ ವೀಡಿಯೋಸ್ಗಳು ಬರೋದಿದೆ, ಪ್ಲೀಸ್ ಎಲ್ಲ ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಬಂದುಬಿಡೋಣ. ಮೊದಲೇ ಟೀಮ್ ಯಾವುದು ಅಂತ ಹೇಳಿದರೆ ಬೆಂಗಾಲ್ ವಾರಿಯರ್ಸ್ ಈ ರೀತಿ ಇದೆ ಸೀಸನ್ ಪ್ರಕಾರ 10 ಸೀಸನ್ಗಳದ್ದು. ಅದೇ ರೀತಿಯಾಗಿ ಸೀಸನ್ 1ರಲ್ಲಿ 28.57, ಅದೇ ರೀತಿಯಾಗಿ ಸೀಸನ್ 2ಅಲ್ಲಿ 28.57% ಇದೆ. ಅದೇ ರೀತಿಯಾಗಿ ಸೀಸನ್ 3ಯಲ್ಲಿ 55.25%, ಅದೇ ರೀತಿಯಾಗಿ ಸೀಸನ್ 4ರಲ್ಲಿ 21.42%, ಅದೇ ರೀತಿಯಾಗಿ ಸೀಸನ್ 5ಯಲ್ಲಿ 45.83%, ಅದೇ ರೀತಿಯಾಗಿ ಸೀಸನ್ 6ಲ್ಲಿ 52.17%, ಅದೇ ರೀತಿಯಾಗಿ ಸೀಸನ್ 7ನಲ್ಲಿ 66.66%, ಅದೇ ರೀತಿಯಾಗಿ ಸೀಸನ್ 8ಲ್ಲಿ 40.90%, ಅದೇ ರೀತಿಯಾಗಿ ಸೀಸನ್ 9ರಲ್ಲಿ 36.36%, ಅದೇ ರೀತಿಯಾಗಿ ಸೀಸನ್ 10ನಲ್ಲಿ 40.90%. ಸೀಸನ್ 10ರ ಬೆಂಗಳೂರು ವಾರಿಯರ್ಸ್ ಅಂದಾಗಿತ್ತು. ಅದೇ ರೀತಿಯಾಗಿ ಎರಡನೇ ಟೀಮ್ ಆಗಿ ಬೆಂಗಳೂರು ಬುಲ್ಸ್ದು ಸೀಸನ್ 1ರಲ್ಲಿ 50% ಇತ್ತು. ಅದೇ ರೀತಿಯಾಗಿ ಸೀಸನ್ 2ಅಲ್ಲಿ 62% ಇತ್ತು. ಅದೇ ರೀತಿಯಾಗಿ ಸೀಸನ್ 3ಯಲ್ಲಿ 14.28% ಇತ್ತು. ಅದೇ ರೀತಿಯಾಗಿ ಸೀಸನ್ 4ರಲ್ಲಿ 35.71% ಇದೆ. ಅದೇ ರೀತಿಯಾಗಿ ಸೀಸನ್ 5ಯಲ್ಲಿ 36.36% ಇದೆ. ಅದೇ ರೀತಿಯಾಗಿ ಸೀಸನ್ 6ಲ್ಲಿ 62.50% ಇದೆ. ಅದೇ ರೀತಿಯಾಗಿ ಸೀಸನ್ 7ನಲ್ಲಿ 50% ಇದೆ. ಸೀಸನ್ 8ಲ್ಲಿ 50%, ಅದೇ ರೀತಿಯಾಗಿ ಸೀಸನ್ 9ನಲ್ಲಿ 58.33% ಇದೆ. ಅದೇ ರೀತಿಯಾಗಿ ಸೀಸನ್ 10ನಲ್ಲಿ 36.36% ಇದೆ. ಎರಡು ಟೀಮ್ ಆಯಿತು. ಅದೇ ರೀತಿಯಾಗಿ ಮೂರನೇ ಟೀಮ್ ಆದಂಥ ದಬಾಂಗ್ ದಿಲ್ಲಿ KC ಇವ್ರದ್ದು ಸೀಸನ್ 1ನಲ್ಲಿ 35.71%, ಸೀಸನ್ 2ಅಲ್ಲಿ 28.57%, ಅದೇ ರೀತಿಯಾಗಿ ಸೀಸನ್ 3ಯಲ್ಲಿ 7.14%, ಅದೇ ರೀತಿಯಾಗಿ ಸೀಸನ್ 4ರಲ್ಲಿ 28.57%, ಅದೇ ರೀತಿಯಾಗಿ ಸೀಸನ್ 5ಯಲ್ಲಿ 22.72%, ಅದೇ ರೀತಿಯಾಗಿ ಸೀಸನ್ 6ಲ್ಲಿ 50% ಇದೆ. ಅದೇ ರೀತಿಯಾಗಿ ಸೀಸನ್ 7ನಲ್ಲಿ 66.66% ಇದೆ. ಅದೇ ರೀತಿಯಾಗಿ ಸೀಸನ್ 8ಲ್ಲಿ 58.33% ಇದೆ. ಅದೇ ರೀತಿಯಾಗಿ ಸೀಸನ್ 9ನಲ್ಲಿ 43.47% ಇದೆ. ಅದೇ ರೀತಿಯಾಗಿ ಸೀಸನ್ 10ನಲ್ಲಿ 56.52% ಇದೆ. 3 ಟೀಮ್ಗಳದಾಯಿತು. ಅದೇ ರೀತಿಯಾಗಿ 4ನೇ ಟೀಮ್ ಅಂತ ಗುಜರಾತ್ ಜೈಂಟ್ಸ್ದು ಇದು ಸೀಸನ್ 5ಇಂದ ಸ್ಟಾರ್ಟ್ ಆಗಿರೋದ್ರಿಂದ ಸೀಸನ್ 5ಯಲ್ಲಿ 66.66%, ಅದೇ ರೀತಿಯಾಗಿ ಸೀಸನ್ 6ಲ್ಲಿ 72%, ಅದೇ ರೀತಿಯಾಗಿ ಸೀಸನ್ 7ನಲ್ಲಿ 31.81%, ಅದೇ ರೀತಿಯಾಗಿ ಸೀಸನ್ 8ಲ್ಲಿ 43.47%, ಅದೇ ರೀತಿಯಾಗಿ ಸೀಸನ್ 9ನಲ್ಲಿ 40.90%, ಅದೇ ರೀತಿಯಾಗಿ ಸೀಸನ್ 10ನಲ್ಲಿ 56.52%. 4 ಟೀಮ್ಗಳದ್ದಾಯಿತು. ಅದೇ ರೀತಿಯಾಗಿ 5ನೇ ಟೀಮ್ ಆದಂಥ ಹರಿಯಾಣ ಸ್ಟೀಲರ್ಸ್ದು ಇವರು ಕೂಡ ಸೀಸನ್ 5ಇಂದನೇ ಸ್ಟಾರ್ಟ್ ಆಗಿರೋದ್ರಿಂದ ಸೀಸನ್ 5ಯಲ್ಲಿ 56.52%, ಅದೇ ರೀತಿಯಾಗಿ ಸೀಸನ್ 6ಲ್ಲಿ 27.27%, ಅದೇ ರೀತಿಯಾಗಿ ಸೀಸನ್ 7ನಲ್ಲಿ 56.52%, ಅದೇ ರೀತಿಯಾಗಿ ಸೀಸನ್ 8ಲ್ಲಿ 45.45%, ಅದೇ ರೀತಿಯಾಗಿ ಸೀಸನ್ 9ರಲ್ಲಿ 45.45%, ಅದೇ ರೀತಿಯಾಗಿ ಸೀಸನ್ 10ರಲ್ಲಿ 60% ಇತ್ತು. 5 ಟೀಮ್ ಅಂದಾಯಿತು. ಅದೇ ರೀತಿಯಾಗಿ 6ನೇ ಟೀಮ್ ಆದಂಥ ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ದು ಸೀಸನ್ 1ರಲ್ಲಿ 75% ಇತ್ತು. ಇವ್ರದ್ದು ಸೀಸನ್ 2ಅಲ್ಲಿ 42.85%, ಅದೇ ರೀತಿಯಾಗಿ ಸೀಸನ್ 3ಯಲ್ಲಿ 28.57%, ಅದೇ ರೀತಿಯಾಗಿ ಸೀಸನ್ 4ರಲ್ಲಿ 56.25%, ಅದೇ ರೀತಿಯಾಗಿ ಸೀಸನ್ 5ಯಲ್ಲಿ 36.36%, ಅದೇ ರೀತಿಯಾಗಿ ಸೀಸನ್ 6ಲ್ಲಿ 27.27%, ಅದೇ ರೀತಿಯಾಗಿ ಸೀಸನ್ 7ನಲ್ಲಿ 40.90% ಇದೆ. ಅದೇ ರೀತಿಯಾಗಿ ಸೀಸನ್ 8ಲ್ಲಿ 45.45%, ಅದೇ ರೀತಿಯಾಗಿ ಸೀಸನ್ 9ನಲ್ಲಿ 70.83% ಇದೆ. ಅದೇ ರೀತಿಯಾಗಿ ಸೀಸನ್ 10ನಲ್ಲಿ 69.56% ಇದೆ. ಇದರಲ್ಲಿ 6 ಟೀಮ್ಗಳದ್ದಾಯಿತು. ಅದೇ ರೀತಿಯಾಗಿ 7ನೇ ಟೀಮ್ ಅಂತ ಪಟ್ನಾ ಪೈರೇಟ್ಸ್ ಬಂದಿದೆ. ಸೀಸನ್ 1ನಲ್ಲಿ 50% ಆಗಿತ್ತು. ಅದೇ ರೀತಿಯಾಗಿ ಸೀಸನ್ 2ಅಲ್ಲಿ 43.75% ಆಗಿತ್ತು. ಅದೇ ರೀತಿಯಾಗಿ ಸೀಸನ್ 3ಯಲ್ಲಿ 75%, ಅದೇ ರೀತಿಯಾಗಿ ಸೀಸನ್ 4ಅಲ್ಲೂ ಕೂಡ 75%, ಅದೇ ರೀತಿಯಾಗಿ ಸೀಸನ್ 5ಯಲ್ಲಿ 53%, ಅದೇ ರೀತಿಯಾಗಿ ಸೀಸನ್ 6ಲ್ಲಿ 40.90%, ಅದೇ ರೀತಿಯಾಗಿ ಸೀಸನ್ 7ನಲ್ಲಿ 36.36% ಇದೆ. ಅದೇ ರೀತಿಯಾಗಿ ಸೀಸನ್ 8ಲ್ಲಿ 70.83% ಇದೆ. ಅದೇ ರೀತಿ ಸೀಸನ್ 9ನಲ್ಲಿ 36.36% ಇದೆ. ಅದೇ ರೀತಿಯಾಗಿ ಕೊನೆ ಸೀಸನ್ 10ನಲ್ಲಿ 50% ಇದೆ. ಅದೇ ರೀತಿಯಾಗಿ ಸೀಸನ್ 8ನೇ ಟೀಮ್ ಆದಂಥ ಪುನೇರಿ ಪಲ್ಟನ್ಸ್ದು ಸೀಸನ್ 1ರಲ್ಲಿ 14.28%, ಅದೇ ರೀತಿ ಸೀಸನ್ 2ಅಲ್ಲಿ 14.28%, ಅದೇ ರೀತಿಯಾಗಿ ಸೀಸನ್ 3ಅಲ್ಲಿ 50%, ಅದೇ ರೀತಿಯಾಗಿ ಸೀಸನ್ 4ರಲ್ಲಿ 43.75%, ಅದೇ ರೀತಿಯಾಗಿ ಸೀಸನ್ 5ಯಲ್ಲಿ
66.66%. ಅದೇ ರೀತಿ ಸೀಸನ್ 6ಅಲ್ಲಿ 36.36% ಇದೆ. ಅದೇ ರೀತಿಯಾಗಿ ಸೀಸನ್ 7ನಲ್ಲಿ 31.81%. ಅದೇ ರೀತಿಯಾಗಿ ಸೀಸನ್ 8ಅಲ್ಲಿ 52.17%. ಅದೇ ರೀತಿಯಾಗಿ ಸೀಸನ್ 9ರಲ್ಲಿ 62.50% ಇದೆ. ಅದೇ ರೀತಿಯಾಗಿ ಸೀಸನ್ 10ರಲ್ಲಿ 79.16%. ಇದೆಲ್ಲ ನಾ ಏನು ಹೇಳ್ತಿದ್ದೇನೆ, ಇದೆಲ್ಲ ಯಾವ್ಯಾವ್ದು ಹೈ ಇದೆ ಎಲ್ಲ ಟೀಮ್ ಕೂಡ ಅದರಲ್ಲಿ ವಿನ್ ಆಗಿದೆ ಅಂತ. ಅದೇ ರೀತಿಯಾಗಿ 9ನೇ ಟೀಮ್ ಆಗಿ ತಮಿಳ್ ತಲೈವಾಸ್ ಸೀಸನ್ 5 ಸ್ಟಾರ್ಟ್ ಆಗಿರೋದು. ಸೀಸನ್ 5ಅಲ್ಲಿ 27.25%. ಅದೇ ರೀತಿ ಸೀಸನ್ 6ಅಲ್ಲಿ 22.72%. ಅದೇ ರೀತಿ ಸೀಸನ್ 7ನಲ್ಲಿ 18.18%. ಅದೇ ರೀತಿಯಾಗಿ ಸೀಸನ್ 8ಅಲ್ಲಿ 22.72%. ಅದೇ ರೀತಿಯಾಗಿ ಸೀಸನ್ 9ನಲ್ಲಿ 45.83%. ಅದೇ ರೀತಿಯಾಗಿ ಸೀಸನ್ 10ನಲ್ಲಿ 40.90%. 10ನೇ ಟೀಮ್ ಆದಂಥ ತೆಲುಗು ಟೈಟನ್ಸ್ ಸೀಸನ್ 1ರಲ್ಲಿ 42.85%. ಅದೇ ರೀತಿ ಸೀಸನ್ 2ಅಲ್ಲಿ 56.25%. ಸೀಸನ್ 3ಅಲ್ಲಿ 50%. ಸೀಸನ್ 4ಅಲ್ಲೂ 50%. ಅದೇ ರೀತಿ ಸೀಸನ್ 5ಅಲ್ಲಿ 31.81%. ಅದೇ ರೀತಿಯಾಗಿ ಸೀಸನ್ 6ಅಲ್ಲಿ 36.36%. ಅದೇ ರೀತಿಯಾಗಿ ಸೀಸನ್ 7ನಲ್ಲಿ 27.27%. ಅದೇ ರೀತಿಯಾಗಿ ಸೀಸನ್ 8ರಲ್ಲಿ 4.54%. ಅದೇ ರೀತಿಯಾಗಿ ಸೀಸನ್ 9ನಲ್ಲಿ 9.09%. ಅದೇ ರೀತಿ ಸೀಸನ್ 10ನಲ್ಲಿ 9.09%. ಅದೇ ರೀತಿಯಾಗಿ 11ನೇ ಟೀಮ್ ಆದಂಥ ಯು ಮುಂಬಾದು ಸೀಸನ್ 1ರಲ್ಲಿ 56.25%. ಅದೇ ರೀತಿ ಸೀಸನ್ 2ಅಲ್ಲಿ 87.50%. ಅದೇ ರೀತಿಯಾಗಿ ಸೀಸನ್ 3ಅಲ್ಲಿ 81.25%. ಅದೇ ರೀತಿ ಸೀಸನ್ 4ಅಲ್ಲಿ 50%. ಅದೇ ರೀತಿಯಾಗಿ ಸೀಸನ್ 5ಅಲ್ಲಿ 45.45%. ಅದೇ ರೀತಿ ಸೀಸನ್ 6ಅಲ್ಲಿ 65.21%. ಅದೇ ರೀತಿ ಸೀಸನ್ 7ನಲ್ಲಿ 54.16%. ಅದೇ ರೀತಿಯಾಗಿ ಸೀಸನ್ 8ಅಲ್ಲಿ 31.81%. ಅದೇ ರೀತಿಯಾಗಿ ಸೀಸನ್ 9ನಲ್ಲಿ 45.45%. ಅದೇ ರೀತಿಯಾಗಿ ಸೀಸನ್ 10ನಲ್ಲಿ 27.27%. ಅದೇ ರೀತಿ ಕೊನೆ ಟೀಮ್ ಆದಂಥ UP ಯೋಧಾಸ್ ಸೀಸನ್ 5ರಿಂದ ಸ್ಟಾರ್ಟ್ ಆಗಿದ್ದು. ಸೀಸನ್ 5ಅಲ್ಲಿ 34.78%. ಅದೇ ರೀತಿಯಾಗಿ ಸೀಸನ್ 6ಅಲ್ಲಿ 40%. ಅದೇ ರೀತಿಯಾಗಿ ಸೀಸನ್ 7ನಲ್ಲಿ 56.52%. ಅದೇ ರೀತಿಯಾಗಿ ಸೀಸನ್ 8ಅಲ್ಲಿ 45.83%. ಅದೇ ರೀತಿಯಾಗಿ ಸೀಸನ್ 9ನಲ್ಲಿ 52.17%. ಅದೇ ರೀತಿಯಾಗಿ ಸೀಸನ್ 10ನಲ್ಲಿ 18.18%. ಇದಿಷ್ಟು ಸಿಕ್ಕಾಪಟ್ಟೆ ಲಾಂಗ್ ಆಗಿರುತ್ತೆ ಈ ವಿಡಿಯೋ, ಅದಕ್ಕಾಗಿ ನಾ ಬೇಗನೆ ಹೇಳ್ತಿರೋದು. ಪ್ಲೀಸ್ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋ.